ನಮಸ್ತೆ ಬಲಿಷ್ಠ ಭವ್ಯ ಭಾರತದಗಳಿಗೆ ಜೀವನವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರು ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಯಾಕೆ ಲೈಕ್ ಬಟನನ್ನು ಎಷ್ಟು ಪ್ರೆಸ್ ಮಾಡ್ತಾ ಬರ್ತೀರೋ, ಎಷ್ಟು ಲೈಕ್ಸ್ ಬರುತ್ತೋ ಅಷ್ಟು ಈ ಯೂಟ್ಯೂಬ್ ಈ ನಮ್ಮ ಚಾನಲ್ನ ಈ ಒಂದು ಎಪಿಸೋಡು ಹೆಚ್ಚೆಚ್ಚಿಗೆ ಪ್ರಸಾರ ಆಗ್ತಾ ಹೋಗುತ್ತೆ. ಸೊ ಈಗಾಗಲೇ ಸಾಕಷ್ಟು ಜನಕ್ಕೆ ಎಲ್ಲರಿಗೂ ಗೊತ್ತಿದೆ, ನಾನು ಬಹಳ ವೈಜ್ಞಾನಿಕ ಪೂರ್ಣವಾಗಿ ವಾಸ್ತುವನ್ನು ಮಾತಾಡ್ತೀನಿ ಅಂತ ಬಿಟ್ಟು ಬರೀ ಕಥೆಗಳನ್ನು ಹೇಳೋಂಥನಲ್ಲ. ನಾನು ಯಾವ ಎನರ್ಜಿ, ಈಗ ದೇವತೆಗಳು ಅಂತಂದಾಗ ನಾವು ಆ ದೇವತೆಗಳಿಗೆ ಒಂದು ಆ ಶಕ್ತಿ ಚೈತನ್ಯಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದೀವಿ, ಹಾಗಾಗಿ ಅದನ್ನು ದೇವತೆಗಳು ಅಂತ ಕರಿತೀವಿ. ಅಫ್ಕೋರ್ಸ್ ಯಾವುದೆಲ್ಲ ನಮಗೆ ಒಳ್ಳೆಯದನ್ನು ಮಾಡುತ್ತೋ ಅದು ದೇವತೆಗಳು ಅಂತ ಕರಿತೀವಿ, ಯಾವುದು ನಮಗೆ ಕೆಟ್ಟದನ್ನು ಮಾಡುತ್ತೋ ಅದನ್ನು ದೆವ್ವಗಳು ಅಂತ ಕರೆಯುವಂಥದ್ದು ನಮ್ಮ ವಾಡಿಕೆ. ಇವತ್ತು ಹೌಸ್ ಆಸ್ ಪರ್ ವಾಸ್ತು ಅಂತ ಬಂದಾಗ ಈಗ ಒಂದೊಂದು ಮೂಲೆಗಳನ್ನು ಹೇಳ್ತಾ ಬರ್ತಾ ಇದ್ದೀನಿ, ಹಾಗೆ ಒಂದೊಂದು ದಿಕ್ಕುಗಳನ್ನು ಹೇಳ್ತಾ ಬರ್ತಾ ಇದ್ದೀನಿ, ಒಂದೊಂದು ವಲಯಗಳನ್ನು ಹೇಳ್ತಾ ಬರ್ತಾ ಇದ್ದೀನಿ. ಇವತ್ತು ಯಾವ ವಲಯದಲ್ಲಿ ಅಡುಗೆ ಮನೆ ಇದ್ದರೆ ಏನು ಪರಿಣಾಮ ಆಗುತ್ತೆ ಅಂತಂದ್ಬಿಟ್ಟು. ಸೊ ಅದರಲ್ಲಿ ಅಂತಂದಾಗ ಈಗ ನಾರ್ತ್ ವೆಸ್ಟ್ ಏನಂತಂದರೆ, ಈಗ ನಾರ್ತ್ ವೆಸ್ಟ್ ಒಂದು ವಾಯುಮೂಲೆ ಎಲ್ಲರಿಗೂ ಗೊತ್ತಿರ್ತದೆ. ಓಕೆ, ವಾಯುಮೂಲೆಗೂ ಮತ್ತೊಂದು ಉತ್ತರಕ್ಕೂ ನಡುವೆ ಬರುವಂಥದ್ದು ಉತ್ತರ ವಾಯುವ್ಯ, ನಾರ್ತ್ ವೆಸ್ಟ್ ಅಥವಾ ಉತ್ತರ ವಾಯುವ್ಯ ಅಂತ ಕರಿತೀವಿ. ಈ ಉತ್ತರ ವಾಯುವ್ಯದಲ್ಲಿ ಏನಾದರೂ ಅಡುಗೆ ಮನೆ ಅಂತಂದರೆ, ಅಡುಗೆ ಮನೆಗೆ ವಿಶೇಷವಾಗಿ ನಾನು ಹೇಳ್ತಾ ಇರ್ತೀನಲ್ಲ, ಸ್ಟವ್ ಪೊಸಿಷನ್ ಎಲ್ಲಿಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸ್ಟವ್ ಪೊಸಿಷನ್ ಏನಾದರೂ ಉತ್ತರ ವಾಯುವ್ಯದಲ್ಲಿ ನಾಗ ಅನ್ನುವಂಥ ಜಾಗದಲ್ಲಿ ಇಟ್ಟರೆ ಏನಾಗುತ್ತೆ, ಆ ಮನೆಯಲ್ಲಿರುವಂಥವ್ರಿಗೆ ಯಾವ ರೀತಿಯಾದಂಥ ಒಂದು ಸತ್ಪರಿಣಾಮನೋ ದುಷ್ಪರಿಣಾಮನೋ ಏನಾಗುತ್ತೆ ಅಂತ ಯೋಚನೆ ಮಾಡಿದಾಗ, ಸಾಧಾರಣವಾಗಿ ಈ ಒಂದು ನಾರ್ತ್ ವೆಸ್ಟ್ ಅಂತ ಏನಿರುತ್ತಲ್ಲ, ಉತ್ತರ ವಾಯು ಇರುತ್ತಲ್ಲ, ಇದೇನು ಮಾಡುತ್ತೆ, ನವದಂಪತಿಗಳಿಗೆ ಮತ್ತು ದಂಪತಿಗಳ ಮಧ್ಯೆ ಒಂದು ಆಕರ್ಷಣೆಯನ್ನು ಉಂಟು ಮಾಡುತ್ತೆ. ಸೊ ಗಂಡ ಹೆಂಡರ ಮಧ್ಯೆ ಒಂದು ಆಕರ್ಷಣೆ ಇದ್ರೆ ತಾನೇ ಅನ್ಯೋನ್ಯತೆ ಬೆಳೆಯುವಂಥದ್ದು. ಅನ್ಯೋನ್ಯತೆ ಇತ್ತು ಅಂತಂದರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲನೂ ಬೆಳೆಯುತ್ತೆ, ಸಂಸಾರ ಸುಗಮವಾಗಿ ಸಾಗುತ್ತೆ. ಆದರೆ ಇಲ್ಲಿ ಬಂದಾಗ ಈ ನಾಗ ಅನ್ನೋಂಥ ಜಾಗದಲ್ಲಿ ಏನಾದರೂ ಸ್ಟವ್ ಇಟ್ಟು ಅಡುಗೆಯನ್ನು ಮಾಡೋಕ್ಕೆ ಶುರು ಮಾಡ್ತಂತಂದರೆ ಅದೇನಾಗುತ್ತೆ, ಅವರಿಬ್ಬರ ಮಧ್ಯೆ ಇರುವಂಥ ಒಂದು ಆಕರ್ಷಣ ನಿಯಮ ಅಂತ ಅನ್ನೋದೇನಿರುತ್ತಲ್ಲ, ಆಕರ್ಷಣೆ ಗಂಡು ಹೆಣ್ಣಿನ ಮಧ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಆಗ್ತಾ ಹೋಗುತ್ತೆ ಅಂತಂದಾಗ, ಈಗ ಅಡುಗೆ ಅಂತ ಮಾಡಿದಾಗ ಬೆಂಕಿ ಇಟ್ಟೇ ಇಡ್ತೀವಿ. ಆದರೆ ಉತ್ತರ ವಾಯುವ್ಯದಲ್ಲಿ ಇರುವಂತಹ ತತ್ವ ಯಾವುದು, ಜಲತತ್ವ. ಈ ಯಾವಾಗ ಈ ಜಲತತ್ವ ಇರುತ್ತೋ, ಜಲತತ್ವದ ಮೇಲೆ ಅಗ್ನಿತತ್ವ ಅಷ್ಟು ಚೆನ್ನಾಗಿ ಸಮಂಜಸವಾಗಿ ಒಗ್ಗಿ ಬರೋದಿಲ್ಲ. ಒಗ್ಗಿ ಬರೋದಾದಾಗ ಏನಾಗುತ್ತೆ ಅಂದರೆ ನಮಗೆಲ್ಲ ಸುಗ್ಗಿನೂ ಬರಲ್ಲ. ಇನ್ನೇನು ಬರ್ತದೆ, ನಮಗೆಲ್ಲ ಮಾತುಕತೆಗಳಲ್ಲಿ ವ್ಯತ್ಯಾಸಗಳು, ನಡವಳಿಕೆಯಲ್ಲಿ ವ್ಯತ್ಯಾಸಗಳು, ಪ್ರೀತಿ ವಿಶ್ವಾಸದಲ್ಲಿ ವ್ಯತ್ಯಾಸಗಳು, ಹೀಗೆಲ್ಲ ಆಗ್ಬಿಟ್ಟು ಏನಾಗ್ಬಿಡುತ್ತೆ, ಸಂಸಾರದಲ್ಲಿ ಹುಳಿ ಹಿಂಡು ಅಂತ ಕೆಲಸ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಉತ್ತರ ವಾಯುವ್ಯದಲ್ಲಿ ಬರಬಾರ್ದು ಅಂತ ಹೇಳ್ತಾರೆ. ಸಪೋಸ್ ಬಂದಿದ್ದರೆ, ಹಿಂಗೆ ಹಾಕ್ತಾ ಇದ್ರೆ, ಆ ಭಾಗದಲ್ಲಿದ್ದರೆ ಪ್ರಶ್ನೆ ಕೇಳಿ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತ ನಾನು ತಿಳಿಸ್ತೇನೆ. ಎರಡನೇದು ಅಂದರೆ ಮುಖ್ಯ ಅಂತಂದ್ಬಿಟ್ಟು. ಮುಖ್ಯ ಅಂತಂದ್ರೆ ಏನು, ನಾಯಕ ಅಥವಾ ಮನೆಗೆ ಮುಖ್ಯಸ್ಥ. ಆ ಮುಖ್ಯಸ್ಥನಿಗೆ ಇರುವಾದಂಥ ಗುಣಲಕ್ಷಣಗಳೇನು ಅಂದರೆ, ಆ ಮುಖ್ಯ ಅನ್ನೋಂಥ ಇನ್ನೊಂದು ದೇವತೆ ಅಲ್ಲಿ ಬರುತ್ತೆ ಅಥವಾ ಇನ್ನೊಂದು ಎನರ್ಜಿ ಅಲ್ಲಿ ಬರುತ್ತೆ. ಅದರ ಮೂಲ ಉದ್ದೇಶ ಏನು ಅಂದರೆ, ಜೀವನಕ್ಕೆ ಬೇಕಾಗಿರೋದನ್ನೆಲ್ಲ ಶೇಖರಣೆ ಮಾಡುವಂಥದ್ದು. ಹಾಗೆಯೇ ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ಕೇರ್ ಟೇಕರ್ ಅಂದರೆ ಯಾವ ರೀತಿಯಲ್ಲಿ ಅಂತಾರೆ, ಒಬ್ರನ್ನೊಬ್ರು ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು ಅಲ್ವಾ. ಸೊ ಆ ರೀತಿ ಚೆನ್ನಾಗಿ ಒಂದು ನೋಡ್ಕೊಳ್ಳೋಂಥ ಒಂದು ಗುಣಲಕ್ಷಣಗಳೇನಾಗ್ಬಿಡುತ್ತೆ, ಆ ಮನೇಲಿ ಕಡಿಮೆ ಆಗ್ಬಿಡುತ್ತೆ. ಯಾರು ಕೇರು ಮಾಡಲ್ಲ, ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಬಂದ್ಬಿಡ್ತದೆ ಆ ಮನೆಯಲ್ಲಿ. ನೋ ಬಡಿ ಕೇರ್ಸ್ ಎನಿಬಡಿ ಆಗ್ಬಿಡುತ್ತೆ. ಯಾವಾಗ ಆ ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಇಲ್ಲ, ಯಾರು ಮುತುವರ್ಜಿ ಇಲ್ಲ, ಕಾಳಜಿ ಇಲ್ಲ, ಏನಾಗ್ಬಿಡುತ್ತೆ ಆ ಮನೆಯಲ್ಲಿ ಬರೀ ಫಜೀತಿ ಆಗಿಬಿಡುತ್ತೆ. ಸೊ ಇದು ಆಗಬಾರ್ದು ಅಂತಂದರೆ ಆ ಭಾಗದಲ್ಲಿ ಸ್ಟವ್ ಇಟ್ಟು ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗೇನಾದ್ರು ಆಗ್ತಾ ಇತ್ತು, ಅದೇ ಭಾಗದಲ್ಲಿದೆ, ನಿಮ್ಮನೇಲಿ ಹಿಂಗೆ ತೊಂದರೆ ಆಗ್ತಿದೆ ಅಂತಂದರೆ ಪ್ರಶ್ನೆ ಕಳಿಸಿ, ಅದಕ್ಕೆ ಸರಿಯಾದ ಸಮಂಜಸವಾದ ಉತ್ತರವನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ಇವತ್ತು ಅಡುಗೆ ಮನೆ, ವಿಶೇಷವಾಗಿ ಸ್ಟವ್ ಎಲ್ಲೆಲ್ಲಿದ್ದು ಅಡುಗೆ ಮಾಡಿದ್ರೆ ಯಾವ ರೀತಿಯಲ್ಲಿ ಪರಿಣಾಮ, ಸತ್ಪರಿಣಾಮ, ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಒಬ್ಬರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದರೆ ಪೂರ್ವ ಆಗ್ನೇಯ. ನೋಡಿ ಇದು ಇದೆಯಲ್ಲ, ಇದು ಪೂರ್ವ. ಇದು ಸೊ ಪೂರ್ವ ಮತ್ತು ಆಗ್ನೇಯ ಇವೆರಡರ ಮಧ್ಯದಲ್ಲಿ ಮತ್ತೊಂದು ಬರುತ್ತದೆ ಭಾಗ, ಅದಕ್ಕೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಬರುವಂಥದ್ದು ಸೌತ್ ಈಸ್ಟ್. ಇದು ಓಕೆ. ಈ ಈಸ್ಟ್ ಆಫ್ ಸೌತ್ ಈಸ್ಟ್ ಭಾಗದಲ್ಲಿ ಯಾವ ರೀತಿಯಾದಂಥ ಕುದುರೆಯ ಚಿತ್ರವನ್ನು ಇಟ್ಟರೆ ಒಳ್ಳೆಯದು ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ಕುದುರೆಯ ಚಿತ್ರ ಇಡುವಂಥದ್ದು ಒಳ್ಳೆಯದಲ್ಲ. ಯಾಕೆ ಅಂತಂದರೆ, ಈಸ್ಟ್ ಆಫ್ ಸೌತ್ ಈಸ್ಟ್ ಬಂದ್ಬಿಟ್ಟು ಈ ವಾಸ್ತು ಪ್ರಕಾರ ಬಂದಾಗ ಅದು ತುಲನಾತ್ಮಕ ಭಾವನೆ ಅಂತ ಬರುತ್ತೆ. ತುಲನಾತ್ಮಕ ಅಂದರೆ ಬರೀ ಅನಾಲಿಸಿಸ್ ಮಾಡ್ತವ್ರಂಥದ್ದೇನೆ.
ಹಿಂಗೆ ಮಾಡಿದ್ರೆ ಸರಿನಾ, ಹಂಗೆ ಮಾಡಿದ್ರೆ ಸರಿನಾ, ಅದು ಮಾಡಲಾ, ಇದು ಮಾಡಲಾ, ಈ ರೀತಿಲಿ ಜಾಣತರ ಏನು ಬಹಳ ಬುದ್ಧಿವಂತರ ರೀತಿಲಿ ಕ್ವಶನ್ಗಳು ಕೇಳ್ತಾ ಇರ್ತಾರೆ. ನಿಜವಾದ ಬುದ್ಧಿವಂತರ ಅಂದರೆ ಖಂಡಿತವೂ ಬುದ್ಧಿವಂತರಾಗಿರಲ್ಲ ಅವರು, ದಡ್ರು. ಅವ್ರು ದಡ್ತನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ, ಸುಮ್ಮನೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅರ್ಥ ಆಯ್ತಲ್ಲ? ಆ ರೀತಿ ಬೇಕಾ ನಮಗೆ? ಬರೀ ಪ್ರಶ್ನೆಗಳನ್ನು ಕೇಳೋದೇ ಆಯಿತು, ಉತ್ತರ ಹುಡುಕಲ್ಲ, ಉತ್ತರ ಹುಡುಕೋದೇ ಇಲ್ಲ, ಹಾಗೇ ಉತ್ತಮವಾಗಿ ಕೆಲಸನ ಮಾಡಲ್ಲ. ಇಂಥ ಒಂದು ಮನೋಭಾವ ಬೇಕಾ ನಮಗೆ? ಬೇಡ. ಹಾಗಾಗಿ ಇಲ್ಲಿಗೆ ಏನು ಹೇಳ್ತೀವಿ ಅಂತಂತಂದರೆ, ಯಾವ ಒಂದು ಚಿತ್ರವನ್ನು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಒಂದು ಕಾಮಧೇನುವನ್ನು ಇಡಬಹುದು. ಕಾಮಧೇನುವನ್ನು ಈ ಭಾಗದಲ್ಲಿ ಕಾಮಧೇನುವಿನ ಚಿತ್ರವನ್ನು ಇಡಬಹುದು, ಅಥವಾ ಕಾಮಧೇನುವಿನ ಒಂದು ಸಣ್ಣ ಬೊಂಬೆಯನ್ನು ಕೂಡ ಅಲ್ಲಿ ಇಟ್ಕೋಬಹುದು. ಎರಡನೇದೇನಂತಂದರೆ ಡಾಲ್ಫಿನ್ಗಳು ಯಾವಾಗಲೂ ನದಿಯ ನೀರಿಂದ, ಇದು ಸಮುದ್ರದ ನೀರಿಂದ ಹಾಗೆ ಹಾರಿಕೊಂಡು ಬರ್ತಾ ಇರುತ್ತೆ. ಡಾಲ್ಫಿನ್ ಯಾವಾಗ ನೋಡಿದ್ದೀರಾ? ಡಾಲ್ಫಿನ್ ಮುಖ ಯಾವಾಗ ನೋಡ್ರೂ ನಗ್ತಾರನೇ ಇರುತ್ತೆ. ಆ ರೀತಿ ನಗುವ ರೀತಿಯಲ್ಲಿ ಇರುವಂಥ ಡಾಲ್ಫಿನ್ಗಳನ್ನು, ಸಮುದ್ರದ ನೀರಿಂದ ಜಂಪ್ ಮಾಡ್ತಾ ಇರುವಂಥ ಡಾಲ್ಫಿನನ್ನು ಅಲ್ಲಿಟ್ಟರೆ ಏನಾಗುತ್ತೆ, ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಗೆದ್ದುಕೊಂಡು ಮೇಲೆ ಬರ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಮನೋಭಾವವನ್ನು ಸೂಚಿಸುವಂಥದ್ದು ಈ ಡಾಲ್ಫಿನ್. ಜೀವನದಲ್ಲಿ ಬೇಕಾಗಿರೋದನ್ನು ಕೊಡುವಂಥದ್ದು ಕಾಮಧೇನು. ಹಾಗಾಗಿ ಇದೆರಡನ್ನ ಇಟ್ಕೋಬೋದೇ ಹೊರತು ಕುದುರೆಯ ಚಿತ್ರವನ್ನು ಅಲ್ಲ. ಆಯಿತಾ? ಸೊ ಮತ್ತೊಬ್ಬರು ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ವಿಶೇಷವಾಗಿ ನಮಗೆ ಈ ಹೋಟೆಲ್ ಇಂಡಸ್ಟ್ರಿಯವರಿಗೆ ಯಾವ ಭಾಗ ಚೆನ್ನಾಗಿದ್ದರೆ ಹೋಟೆಲ್ ಇಂಡಸ್ಟ್ರಿ ಚೆನ್ನಾಗಿ ನಡೆಯುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದು ಶಾಸ್ತ್ರಗಳಲ್ಲಿ ತಿಳಿಸಿರೋದು ಏನು ಅಂತಂತಂದರೆ, ಯಾವ ಭಾಗದಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದರೆ, ಇವರಿಗೆ ಅಡುಗೆ ಮನೆ ಪಶ್ಚಿಮ ಭಾಗದಲ್ಲಿ ಬಂದರೆ, ನೋಡಿ ಇದು ಪಶ್ಚಿಮ, ಈ ಪಶ್ಚಿಮ ಭಾಗದಲ್ಲಿ ಅಡುಗೆ ಮನೆ ಇಟ್ಟರೆ ಇವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು. ಮತ್ತೊಂದು ಏನಾಗುತ್ತೆ ಸೌತ್ ಆಫ್ ಸೌತ್ ಈಸ್ಟ್, ನೋಡಿ ಇದೇನು ಬರುತ್ತಲ್ಲ, ಇದು SSE ಅಂತ ಕರಿತೀವಿ. ಅಂದರೆ ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ದಕ್ಷಿಣ ಆಗ್ನೇಯ. ಇವರ ಅಡುಗೆ ಮನೆ ದಕ್ಷಿಣ ಆಗ್ನೇಯದಲ್ಲಿ ಇಟ್ಟು ಮಾಡ್ತು ಅಂತಂತಂದರೆ ಟೇಸ್ಟ್ ಸೂಪರ್, ಒಳ್ಳೆ ಟೇಸ್ಟ್ ಕೊಡುವಂಥದ್ದು ಸೌತ್ ಆಫ್ ಸೌತ್ ಈಸ್ಟು. ಸೌತ್ ಆಫ್ ಸೌತ್ ಈಸ್ಟಲ್ಲಿ ಅಡುಗೆ ಮನೆಯನ್ನು ಮಾಡಿಕೊಂಡ್ರೆ ಹೋಟೆಲ್ ಇಂಡಸ್ಟ್ರಿಯವರು ಇಲ್ಲಿ, ಅಥವಾ ವೆಸ್ಟು ಪಶ್ಚಿಮ, ಈ ಎರಡು ಭಾಗದಲ್ಲಿ ನಿಮ್ಮ ಮೇಯ್ನ್ ಸ್ಟವ್, ಮೇಯ್ನ್ ಕುಕ್ಕು ಈ ಭಾಗದಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ತು ಅಂತಂತಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೇ ಹೈಜಿನಿಕ್ ಫುಡ್ ಇರುತ್ತೆ, ಹೆಲ್ತಿ ಫುಡ್ ಇರುತ್ತೆ. ಯಾರು ಬಂದು ತಿಂದರೂ ಕೂಡ ಆ ಹೋಟೆಲ್ ಹೋಗಿ ತಿಂದ್ವಪ್ಪ, ಹೊಟ್ಟೆನೋ ಆರಾಮಾಗಿದೆ, ಜೇಬು ಆರಾಮಾಗಿದೆ, ಹಾಗೇ ಆರೋಗ್ಯನೂ ಚೆನ್ನಾಗಿದೆ, ಈ ರೀತಿ ಬಂದ್ಬಿಡ್ಬೇಕು. ಈಗ ನಾನು ಸಪೋಸ್ ನಮ್ಮ ಮನೇಲಿ ಇವರು ಊರಿಗೆಲ್ಲ ಹೋದಾಗ ನನ್ನ ಏರಿಯಾದಲ್ಲೂ ಒಂದು 2 ಹೋಟ್ಲು ಹುಡ್ಕೊಂಡಿದ್ದೀನಿ ನಾನು. ಆ 2 ಹೋಟ್ಲಲ್ಲಿ ಹೋಗಿ ನಾನು ಊಟ ಮಾಡಿಬಿಟ್ರೆ, ಊಟ ಆಗಲಿ, ತಿಂಡಿ ಆಗಲಿ, ಕಾಫಿ ಆಗಲಿ ಕುಡಿದ್ರೆ ನನಗೇನು ತೊಂದರೆ ಇಲ್ಲ. ನಮ್ಮ ಏರಿಯಾಗೆ ಬಂದಾಗ, ಬನಶಂಕರಿಗೆ ಬಂದಾಗ ನಾನು ಎಲ್ಲರಿಗೂ ಹೇಳೋದಷ್ಟೇ, ಒಂದು ಏನು ಹೇಳ್ತೀನಿ ಅಂದರೆ, ಒಂದು SLV ಸ್ವಾದಿಷ್ಟ ಹೋಗ್ಬಿಡಿ ಅಂತ ಹೇಳ್ತೀನಿ. ಯಾಕೆ? ಟೇಸ್ಟು ಚೆನ್ನಾಗಿರುತ್ತೆ, ಕಾಸ್ಟು ಚೆನ್ನಾಗಿರುತ್ತೆ, ಹಾಗೇ ಹೈಜಿನಿಕ್ ಆಗಿರುತ್ತೆ. ನಾನು ಕಂಟಿನ್ಯೂಸ್ ಆಗಿ 3-4 ದಿನ ತಿಂದರೂ ಕೂಡ ನನಗೆ ಆರೋಗ್ಯದಲ್ಲಿ ಏರುಪೇರು ಆಗೋದಿಲ್ಲ. ಹಾಗೆಯೇ ಇನ್ನೊಂದು ಇದಿದೆ, ಏನದು ಇದರ ಹತ್ರ ಒಂದು ಬನಶಂಕರಿ ಹತ್ರ ಮತ್ತೊಂದು ಹೋಟ್ಲಿದೆ, ಯಾವುದು ಅಂತಂದರೆ ಯಾವುದಪ್ಪ ಅದು, ಸ್ವಾದಿಷ್ಟ ಅಂತ ನನ್ನ ಸಾತ್ವಿಕ್ ಅಂತ ತಗೊಂಬಿಟ್ಟು ಹೋಟೆಲ್ ಸಾತ್ವಿಕ್ ಅಂತ ಬರುತ್ತೆ. ಸೊ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನಗೆ ಯಾವಾಗ ಆ ಕಡೆ ಹೋದಾಗ ಅಲ್ಲಿ ತಿಂತೀನಿ, ಇಲ್ಲ ಇಲ್ಲಿ ತಿಂತೀನಿ, ಮ್ಯಾಕ್ಸಿಮಮ್ ಇಲ್ಲೇ ತಿನ್ನೋವಂಥದ್ದು. ನಾನು ಮನೆಯಲ್ಲಿ ಇಲ್ಲ, ಹೊರಗಡೆ ಹೋಗಿದ್ದಾರೆ, ಅಡುಗೆ ಮಾಡಿಲ್ಲ. ಸೊ ಈ ರೀತಿ ಒಂದು ಮನೋಭಾವನ ತಂದು ಬಂದಾಗ ಏನಾಗುತ್ತೆ, ನಾನು ಯಾರು ಬಂದಾಗ ಕೇಳಿದಾಗ ನಮ್ಮ ಏರಿಯಾದಲ್ಲಿ ಯಾವ ಚೆನ್ನಾಗಿದ್ದಾರೆ, ಈ 2 ಹೋಟ್ಲು ತುಂಬ ಚೆನ್ನಾಗಿದೆ ಸರ್, ಹೋಗಿ ಸರ್, ಯಾವುದೇ ರೀತಿಯಲ್ಲೂ ಕೂಡ ಆರೋಗ್ಯನೂ ಕೆಡಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಯಾವಾಗಲೂ ಫ್ರೆಶ್ ಆಗಿ ಕೊಡ್ತಾರೆ ಅಂತ. ಕೆಲವೊಂದು ಕಡೆ ಹೋಟೆಲ್ ಹೋಗ್ತಿರ್ತೀವಲ್ಲ, ಇದನ್ನು ತಿಂತಾದಂಗೆ ಗೊತ್ತಾಗ್ಬಿಡುತ್ತೆ ನಮಗೆ, ಏನೋ ಆ ಚಟ್ನಿ ಬಾಯಿಗಿಡ್ತದಂಗೆ ಹುಳಿ ಬಂತು ಅಂದರೆ ಹೋಯ್ತಿದ್ದು ಅಂತ. ಸೊ ಈ ರೀತಿ ಎಲ್ಲ ಬಂದ್ಬಿಡುತ್ತೆ. ಕೆಲವೊಂದು ಸಾಂಬಾರುಗಳು ಸರಿ ಇರಲ್ಲ, ಕೆಲವೊಂದು ದೋಸೆ ಎಷ್ಟು ಹುಳಿ ಇರುತ್ತೆ ಅಂದರೆ ಒಂದು ಮಣ ಇರುತ್ತೆ ಹುಳಿ, ಈ ರೀತಿ ಎಲ್ಲ ಇದೆ. ಬಟ್ ನಾನು ಇಲ್ಲಿ ತಿಂತಿರೋಂಥ 2 ಕಡೆದು ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ. ಈ ರೀತಿ ನಿಮಗೆ ಆ ಹೋಟೆಲ್ ಇಂಡಸ್ಟ್ರಿಗೆ ಸಕ್ಸಸ್ ಬೇಕು ಅಂತಂದರೆ ಸೌತ್ ಆಫ್ ಸೌತ್ ಈಸ್ಟಲ್ಲಿ ಅಡುಗೆ ಮನೆಯನ್ನು ಮಾಡ್ಕೊಳ್ಳಿ, ಹಾಗೆ ವೆಸ್ಟಲ್ಲಿ ಮಾಡ್ಕೊಳ್ಳಿ. 2 ಕೂಡ ನಿಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ, ಒಳ್ಳೆ ರುಚಿ ಕೊಡುತ್ತೆ, ಒಳ್ಳೆ ಶುಚಿ ಕೊಡುತ್ತೆ, ಆರೋಗ್ಯ ಕೊಡುತ್ತೆ, ನಿಮಗೆ ವ್ಯಾಪಾರದಲ್ಲಿ ಲಾಭನ ಕೊಡುತ್ತೆ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.